ಅಲ್ಲ ಪ್ರೊಸೆಸ್ ತಮಗೆಲ್ಲ ಗೊತ್ತಿದೆ. 3ನೇ ತಾರೀಕು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಹಿ ಇಸ್ ಗೋಯಿಂಗ್ ಟು ಸ್ವೇರ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಪ್ರೊಸೆಸ್ ಇಸ್ ಆಲ್ರೆಡಿ ಸೆಟ್ ಇನ್ ಪ್ಲೇಸ್. ಇಟ್ಸ್ ಓನ್ಲಿ ಎ ಟೈಮ್. ಸರ್, ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ದೊಡ್ಡದಾಗ್ತಾ ಇದೆ. ನೀವು ಕೂಡ ಈಗ ಭೇಟಿಯಾಗಿ ಬಂದಿದ್ರಿ. ಇನ್ನೂ ಉನ್ನತ ಹುದ್ದೆ ಕೊಡ್ತಾರೆ ಅನ್ನೋ ನಿರೀಕ್ಷೆ. ಈಗ ಯಾರು ಸೇರಬೇಕು ಯಾರಿಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡಬೇಕು ಏನು ಮಾಡಬರ್ತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ ಅವರ್ ವಿಶ್ ಇಸ್ ದಟ್ ಎನಿಬಡಿ ಕ್ಯಾನ್ ಬಿಕಮ್. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸಿಎಂ ಇದು ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿಯವ್ರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸರ್, ಈಗ ನಿಮ್ಮ ಮತ್ತು ಸಿದ್ದರಾಮಯ್ಯರ ನಡುವೆ ಒಂದು ರೀತಿ ತುಂಬ ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಇತ್ತು. ಈಗ ಅವರು ನಾಯಕತ್ವ ಬದಲಾಗಿದೆ, ಹೊಸ ನಾಯಕತ್ವ ಉದಯ ಆಗಿದೆ. ಹೇಗೆ ಸರ್, ಹೇಗೆ ಯಾವ ರೀತಿ? ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನಾನು ಚಿಕ್ಕವನಿದ್ದಾಗಲಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದೆ, ಅಲ್ಲಿ ಹೋಗುತ್ತೆ, ಎಮೋಷನ್ಸ್ ಎಲ್ಲಿ ಹೋಗುತ್ತೆ. ಅಲ್ಲ, ಪ್ರೊಸೆಸ್ ತಮಗೆಲ್ಲ ಗೊತ್ತಿದೆ. 3ನೇ ತಾರೀಕು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಹಿ ಇಸ್ ಗೋಯಿಂಗ್ ಟು ಸ್ವೇರ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಪ್ರೊಸೆಸ್ ಇಸ್ ಆಲ್ರೆಡಿ ಸೆಟ್ ಇನ್ ಪ್ಲೇಸ್. ಇಟ್ಸ್ ಓನ್ಲಿ ಎ ಟೈಮ್. ಸರ್, ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ಸಾಕಷ್ಟು ದೊಡ್ಡದಾಗ್ತಾ ಇದೆ. ನೀವು ಕೂಡ ಈಗ ಭೇಟಿಯಾಗಿ ಬಂದಿದ್ರಿ. ಇನ್ನೂ ಉನ್ನತ ಹುದ್ದೆ ಕೊಡ್ತಾರೆ ಅನ್ನೋ ನಿರೀಕ್ಷೆ. ಈಗ ಯಾರು ಸೇರಬೇಕು ಯಾರಿಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡಬೇಕು ಏನು ಮಾಡಬರ್ತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ ಅವರ್ ವಿಶ್ ಇಸ್ ದಟ್ ಎನಿಬಡಿ ಕ್ಯಾನ್ ಬಿಕಮ್. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸಿಎಂ ಇದು ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿಯವ್ರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಸರ್, ಈಗ ನಿಮ್ಮ ಮತ್ತು ಸಿದ್ದರಾಮಯ್ಯರ ನಡುವೆ ಒಂದು ರೀತಿ ತುಂಬ ಭಾವನಾತ್ಮಕವಾದಂಥ ಒಂದು ಬಾಂಡಿಂಗ್ ಇತ್ತು. ಈಗ ಅವರು ನಾಯಕತ್ವ ಬದಲಾಗಿದೆ, ಹೊಸ ನಾಯಕತ್ವ ಉದಯ ಆಗಿದೆ. ಹೇಗೆ ಸರ್, ಹೇಗೆ ಯಾವ ರೀತಿ? ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನಾನು ಚಿಕ್ಕವನಿದ್ದಾಗಲಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದೆ, ಅಲ್ಲಿ ಹೋಗುತ್ತೆ, ಎಮೋಷನ್ಸ್ ಎಲ್ಲಿ ಹೋಗುತ್ತೆ.